ನಮಸ್ತೆ, ನಾನು ರುಕ್ಮಿಣಿ ಬೆಂಗಳೂರಿನಿಂದ. ಇವತ್ತು ನಿಮ್ಗೆ ಬ್ಯಾಕ್ ಓಪನ್ ಬ್ಲೌಸ್ ಕಟಿಂಗ್ ತೋರಿಸ್ತೀನಿ. ಚೆಸ್ಟ್ ಸೈಜ್ ಬಂದ್ಬಿಟ್ಟು ನಿಮ್ಗೆ ಮೆಜರ್ಮೆಂಟ್ಸ್ ಹೇಳ್ತಾ ಇದ್ದೀನಿ, ಮತ್ತೆ ಅಂದ್ರೂ ಮತ್ತೆ ಅದ್ರಲ್ಲಿ ಮೆನ್ಷನ್ ಮಾಡಿರ್ತೀನಿ. ವಿಡಿಯೋದಲ್ಲಿ ಕೂಡ ನಾನು ಸೈಡಿಗೆ ಬರ್ದ್ಬಿಟ್ಟು ಹಾಕಿರ್ತೀನಿ, ಅದು ನೋಡ್ಕೊಳ್ಳಿ. ಚೆಸ್ಟ್ ಸೈಜು 40 ಸೈಜ್ ಅನ್ಮಾತು. ಇದು 40 ಸೈಜ್ ವೆಸ್ಟ್ ಬಂದ್ಬಿಟ್ಟು 32, ಅಂದ್ರೆ 8 ಇಂಚ್ ಡಿಫ್ರೆಂಟ್ ಇದೆ ಚೆಸ್ಟ್ಗೆ. ಈ ಚೆಸ್ಟ್ಗೆ ಮತ್ತೆ ಈ ವೆಸ್ಟ್ಗೆ 8 ಇಂಚ್ ಡಿಫ್ರೆಂಟ್ ಇದೆ, ಅದ್ ನೋಡ್ಕೋಬೇಕು ನೀವು. ಅಪ್ಪರ್ ಚೆಸ್ಟ್ 38 ಇದೆ, ಅಂದ್ರೆ C1 C2 ಇದರಲ್ಲಿ 2 ಇಂಚ್ ಮಾತ್ರ ಡಿಫ್ರೆಂಟ್. ಅಂದ್ರೆ C1 ಅಂದ್ರೆ ಅಪ್ಪರ್ ಚೆಸ್ಟ್, ಮಿಡಿಲ್ ಚೆಸ್ಟ್, ವೆಸ್ಟ್, ಈ 3 ಮೆಜರ್ಮೆಂಟ್ ಇರ್ತದೆ. ಸೊ ಇದ್ರಲ್ಲಿ ಸ್ವಲ್ಪ ಈ ತರ ಬಾಡಿ ಮೆಜರ್ಮೆಂಟ್ ಇದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಇದು ಕ್ಲಾಸ್ 6 ನಲ್ಲಿ ಬರ್ತಾ ಇದೆ, ಕ್ಲಾಸ್ 6 ಈ ವಿಡಿಯೋದು. ಬ್ಯಾಕ್ ಬಂದ್ಬಿಟ್ಟು ಈ ತರ ನೆಕ್ ಬರ್ತಾ ಇದೆ, ನಾನು ತೋರಿಸ್ತಾ ಇದ್ ನೋಡ್ರಿ. ಈ ತರ ಪಾಡ್ ಶೇಪ್ ಅಲ್ಲಿ ಮತ್ತೆ ಡೋರಿ ಸರಿನೇ. ಟೋಟಲ್ ಮೆಜರ್ಮೆಂಟ್ ಶೋಲ್ಡರ್ 15, ಹಾರ್ಮೋಲ್ 18, ಮತ್ತೆ ಸ್ಲೀವ್ ಲೆಂತ್ 9, ಸ್ಲೀವ್ ರೌಂಡ್ ಇದು 9, ಇದು ರೌಂಡ್ 10.5. ಇದು ಫ್ರಂಟ್ ಬೋಟ್ ನೆಕ್, ಬ್ಯಾಕ್ ಹುಕ್ಸ್ ಬರುತ್ತೆ. ಸೊ ನೀಟಾಗಿ ಇದನ್ನ ಮೆಜರ್ಮೆಂಟ್ ನಾನು ಇನ್ಕ್ಲೂಡ್ ಮಾಡಿರ್ತೀನಿ ವಿಡಿಯೋದಲ್ಲಿ, ನೋಡ್ಕೊಂಡು ನಿಮ್ಗೆ ಈ ಮೆಜರ್ಮೆಂಟ್ಸ್ ನಿಮ್ಗೆ 40 ಸೈಜ್ ನಿನ್ನೆ ಯಾರೋ ಕಾಮೆಂಟ್ ಮಾಡಿದ್ರು, ಸೊ ಅವ್ರಿಗೆ ಯೂಸ್ ಆಗುತ್ತೆ ನೋಡ್ಕೊಳ್ಳಿ. ವಿಡಿಯೋ ಎಂಡ್ ವರ್ಕ್ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ, ನೋಡ್ಬೇಕಾದ್ರೆ ಫುಲ್ ನೋಡ್ರಿ. ಅರ್ಧ ಮಾಡ್ದೆ ನೋಡಿದ್ರೆ ಅರ್ಥ ಆಗಲ್ಲ ಅದು, ಸರಿನಾ. ಇವಾಗ ನಾನು ಮೆಜರ್ಮೆಂಟ್ ಟೋಟಲ್, ಯಾಕಂದ್ರೆ ಇದರಲ್ಲಿ ಮಿಡಿಲ್ ಚೆಸ್ಟ್ಗೆ ಅಪ್ಪರ್ ಚೆಸ್ಟ್ ತುಂಬಾ ವ್ಯತ್ಯಾಸ ಇದೆ. 8 ಇಂಚು ಮಿಡಿಲ್ ಚೆಸ್ಟ್, ಅಂದ್ರೆ ಮಿಡಿಲ್ ಚೆಸ್ಟ್ಗೆ, ಅಪ್ಪರ್ ಚೆಸ್ಟ್ಗೆ ಅಲ್ಲ, ಮಿಡಿಲ್ ಚೆಸ್ಟ್ಗೆ ವೆಸ್ಟ್ಗೆ 8 ಇಂಚ್ ಡಿಫ್ರೆಂಟ್ ಇದೆ. 8 ಇಂಚ್ ಇದ್ದಾಗ ಕನ್ಫ್ಯೂಸ್ ಆಗುತ್ತೆ. ಹೊಸದಾಗಿ ಯಾರಾದ್ರೂ ಕಲ್ತಿರಲ್ಲ ಅವ್ರು ತುಂಬಾ ಕನ್ಫ್ಯೂಸ್ ಆಗುತ್ತೆ. ಇಷ್ಟು ನಾನು ಹೆಂಗ ತರ್ಬೇಕು ಮುಂದಕ್ಕೆ. ಚೆಸ್ಟ್ ಇವರು ಮದರ್ ಮಕ್ಕಳಿಗೆ ಹಾಲು ಕೊಡ್ತಾರಲ್ಲ ಅವರು, ಸೊ ಅವರಿಗೆ ಚೆಸ್ಟ್ ಸ್ವಲ್ಪ ಭಾರಿನೇ. ಬಟ್ ಇವಾಗ ಮಾತ್ರ ನಮ್ಗೆ 40 ಇಂಚು ಚೆಸ್ಟ್ ಇದೆ, ವೆಸ್ಟ್ ಬಂದ್ಬಿಟ್ಟು 32 ಇದೆ, 8 ಇಂಚ್ ಡಿಫ್ರೆಂಟ್. ಸೊ 8 ಇಂಚ್ ಹೆಂಗ್ ಕವರ್ ಮಾಡ್ಬೇಕು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಲಾಸ್ಟ್ ನೋಡ್ರಿ. ಮದರ್ಸ್ ಒಂದೇ ಅಂತಲ್ಲ, ಯಾರೊಂದ್ ದಪ್ಪ ಇದ್ದವರು, ಸ್ವಲ್ಪ ಫ್ಯಾಟ್ ಇದ್ದವ್ರು ಕೂಡ, ಚೆಸ್ಟ್ ಜಾಸ್ತಿ ಇದ್ದವ್ರು ಯೂಸ್ ಆಗುತ್ತೆ ವಿಡಿಯೋ. ಸಣ್ಣ ವಿಡಿಯೋ ಎಂಡ್ ವರ್ಕ್ ನೋಡ್ರಿ, ಮತ್ತೆ ಹಾಗೆ ಒಂದು ಲೈಕ್ ಮಾಡ್ರಿ. ಹೊಸೊಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರನ್ನ ನಿಮ್ ಫ್ರೆಂಡ್ ಸರ್ಕಲ್ ಇದ್ರೆ ಶೇರ್ ಕೂಡ ಮಾಡ್ರಿ. ಸಣ್ಣ ಬನ್ನಿ ವಿಡಿಯೋ ಹೋಗೋಣ. ಹಾಗೆ ಇಲ್ಲಿ ಅರ್ಧ ಇಂಚ್ ಬಿಟ್ಟಿದ್ದೀನಿ, ಇದು ಅರ್ಧ ಇಂಚ್ ಬಿಟ್ಟಿದ್ದೀನಿ. ಮಿಡಲ್ ಅಲ್ಲಿ 15 ಇಂಚಿಗೆ ನಾನು ಮಾರ್ಕಿಂಗ್ ಹಾಕಿದ್ದೀನಿ ಹಿಂಗು. ಸೊ ಇವಾಗ 15 ಇಂಚಿಗೆ ಇಲ್ಲಿ ನೋಡ್ರಿ, 15 ಇಂಚ್ ಹಾಕೊಂಡು ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿನಿ. ಆಮೇಲೆ ನನ್ಗ ಬೋಟ್ ನೆಕ್ ಓಪನ್ ಆಗ್ತಾ ಇದೆ. ಓಪನ್ ಆಗಿಲ್ಲ ಅಂದ್ರೆ ಮಾತ್ರ 15ಗೆ 15 ಇಟ್ಕೋಬೇಕು. ಇಲ್ಲಿ ಓಪನ್ ಆಗುತ್ತೆ, ಇಲ್ಲಿ ಡೋರಿ ಬರುತ್ತೆ ಬ್ಯಾಕ್ ಸೈಡ್. ಸೊ 1 ಇಂಚ್ ಮೈನಸ್ ಮಾಡ್ತಾ ಇದೀನಿ, ಓನ್ಲಿ 1 ಇಂಚ್. ಅವಾಗ ನನ್ಗೆ 15ಗೆ 14 ಇಲ್ಲಿ ತಗೊಂತಾ ಇದೀನಿ. 14 ಇಲ್ಲಿ, ಮತ್ತೆ ಇದು 14, ಅಂದ್ರೆ 7 ಇಂಚು. ಇಲ್ಲಿ 7 ಇಂಚು, ಇಲ್ಲಿ 7 ಇಂಚ್ ತಗೊಂಡಿದೀನಿ. ಇವಾಗ ಇದನ್ನ ಸ್ಕೇಲ್ ತಗೊಂಡು ಮ್ಯಾಚ್, ಇದನ್ನ ಇದಕ್ಕ ಒಂದು ಮಾರ್ಕ್ ಹಾಕೋಣ ಈ ತರ. ಆಮೇಲೆ ಚೆಸ್ಟ್ ಬಂದ್ಬಿಟ್ಟು ಇಲ್ಲಿ ಅಪ್ಪರ್ ಚೆಸ್ಟ್ 38 ಇದೆ, ಸರಿನಾ. 38ಗೆ 9.5 ಬರುತ್ತೆ. 9 ಇಲ್ಲಿ ½ ಇಂಚ್ ಮಾರ್ಜಿನ್ ಹಾಕಿದ್ದೀನಿ, ಕಟಿಂಗ್ ನಲ್ಲಿ ರಿಮೂವ್ ಮಾಡ್ತೀನಿ. 9.5ಗೆ ಒಂದು ಮಾರ್ಕ್ ಹಾಕ್ತಾ ಇದೀನಿ. 38, ಯಾಕಂದ್ರೆ ಅಪ್ಪರ್ ಚೆಸ್ಟ್ 38 ಇದೆಯಲ್ಲ, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಹೋಗ್ತಾ ಇದೀನಿ ನಾನು. ಇದು ಯಾಕಂದ್ರೆ ಇಲ್ಲಿ ನಮ್ಗೆ ಅಪ್ಪರ್ ಚೆಸ್ಟ್ ಅಲ್ಲಿ ಇಲ್ಲ ಪ್ರಾಬ್ಲಮ್, ಮಿಡಿಲ್ ಚೆಸ್ಟ್ ಅಲ್ಲಿ ಇದೆ. ಸೊ ಇಲ್ಲಿ ಪ್ರಾಬ್ಲಮ್, ಇದು ಕರೆಕ್ಟ್ ಆಗಿದೆ. ಸೊ ಇಲ್ಲಿ ನಮ್ಗೆ ಬೇಕಾದ್ರೆ ಉಕ್ಸ್ಪಟ್ಟಿ ಐಪಟ್ಟಿಗೆ ಒಂದು ಸ್ವಲ್ಪ ಒಂದು ½ ಇಂಚ್ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಕೂಡ ಹಾಕೋಬಹುದು ಇಲ್ಲಿ ನೀವು. ನಾನು ಇವಾಗ ಎಷ್ಟು ಹಾಕಿದೀನಿ, 9.75 ಹಾಕಿದೀನಿ ಇಲ್ಲಿ, ಸರಿನಾ. 9.75 ಇಲ್ಲಿ ಹಾಕಿದೀನಿ. ಇದು ವೆಸ್ಟ್ 34, ಇದು ಮಿಡಿಲ್ 40, ಇದು ಅಪ್ಪರ್ ಚೆಸ್ಟ್ 38, ಅಂದ್ರೆ ½ ಇಂಚ್, ಯಾಕಂದ್ರೆ ಎಕ್ಸ್ಟ್ರಾ ಮಾರ್ಜಿನ್ ಉಕ್ಸ್ಪಟ್ಟಿ ಐಪಟ್ಟಿಗೆ ಬೇಕಲ್ಲ ಇಲ್ಲಿ, ಇದು ಸಲಾಗಿ ಇಲ್ಲಿ ಬಿಟ್ಟಿದ್ದೀನಿ. ಓಕೆನಾ, ಇದು ಅಂದ್ರೆ ಎಕ್ಸ್ಟ್ರಾ ಈ ತರ. ಓಕೆನಾ, ಇದು ಕಟಿಂಗ್ ಅಲ್ಲಿ ರಿಮೂವ್ ಆಗುತ್ತೆ. ಇವಾಗ 34ನೇ ಭಾಗ ಎಷ್ಟಾಗುತ್ತೆ, 8.5ಗೆ ಒಂದು ಮಾರ್ಕ್ ಹಾಕಿ, ಮತ್ತೆ 1 ಇಂಚ್ ಒಂದು ಮಾರ್ಕ್. ಇದನ್ನ ಇವಾಗ ಸೆಟ್ ಮಾಡ್ಕೊಳ್ಳೋಣ. ಆಮೇಲೆ ಇದು ಸ್ಕೇಲ್ ಸ್ವಲ್ಪ ದೊಡ್ಡದಿದೆ. ಓಕೆ, ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಬಿಟ್ಕೊಳ್ಳಿ ಸೈಡಿಗೆ ಈ ತರ. ಇವಾಗ ಹಾರ್ಮೋಲ್ ನೋಡ್ಕೊಳ್ಳೋಣ. ಹಾರ್ಮೋಲ್ಗೆ ಇಲ್ಲಿಂದ ಇದೇನು ನಿಮ್ಗೆ ಲೆಕ್ಕಕ್ಕೆ ಬರಲ್ಲ, ಮತ್ತೆ ಅದನ್ನ ಸುಮ್ನೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ನೀವು ಈ ತರ ಒಂದು ಮಾರ್ಕ್ ಹಾಕಿ ಇದನ್ನ ರೌಂಡ್ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ ಈಗ ನಾವು ಶೋಲ್ಡರ್, ಹಾರ್ಮೋಲ್ ಎಷ್ಟಿದೆ ಒಂದ್ಸರಿ ಚೆಕ್ ಮಾಡ್ಕೊಂಡು. 18 ಅಲ್ಲ, 18ನಲ್ಲಿ ಅರ್ಧ ನನ್ಗೆ 9 ಬರ್ಬೇಕು. ಇದು 9.5 ಬರ್ತಾ ಇದೆ, ಬರ್ಲಿ ಪರವಾಗಿಲ್ಲ. ಯಾಕಂದ್ರೆ ಇಲ್ಲಿ ½ ಇಂಚ್ ನಾನು ಕ್ರಾಸ್ ಮಾಡ್ತೀನಿ, ಸೊ ಅದಕ್ಕೆ ½ ಇಂಚ್ ಇಲ್ಲಿ ಮೈನಸ್ ಆಗುತ್ತೆ. ಇವಾಗ ಬೋಟ್ ನೆಕ್ ಅಲ್ವಾ, ಇದು 9.5 ಬಂದಿದೆ, ಪರವಾಗಿಲ್ಲ. ನಮ್ಗೆ ಬರ್ಬೇಕಿತ್ತು 9, ಸರಿನಾ. ಅರ್ಧ ಇಂಚ್ ಇಲ್ಲಿ ನಾನು ಮೈನಸ್ ಮಾಡ್ತೀನಿ. ಓಕೆನಾ. ಹೈ ನೆಕ್ ಅಲ್ಲಿ ಮಾತ್ರ ಇಲ್ಲಿ ಕ್ರಾಸ್ ಆಗುತ್ತೆ, ಮಿಕ್ಕಿದ ನೆಕ್ ಕರೆಕ್ಟ್ ಎಷ್ಟಿದೆ ಅಷ್ಟೇ ತಗೋಬೇಕು. ಇದು ಬೋಟ್ ನೆಕ್ ಅಲ್ಲ, ಸೊ ಅದಕ್ಕೋಸ್ಕರ ½ ಇಂಚು ಇಲ್ಲಿ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಈಗ ಬೋಟ್ ನೆಕ್ ಅಲ್ವಾ, ಇದು ಬಿಟ್ಕೊಂಡು ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕಿಂಗ್ ಆಗ್ತಾ ಇದೆ. 4 ಇಂಚಿಗೆ ಹಾಕಿದ್ದೀನಿ, ಇಲ್ಲಿಂದ ಇಲ್ಲಿಗೆ 4 ಇಂಚು, ಸರಿನಾ. ಇಲ್ಲಿ ಇದು ಡೌನ್, ಯಾಕಂದ್ರೆ ಇದು ಬೋಟ್ ನೆಕ್ ಅಲ್ವಾ, ಸೊ ಇಲ್ಲಿ ಡೌನ್ ಬರುತ್ತೆ, ಇಲ್ಲಿ ½ ಇಂಚು ಇಲ್ಲಿ ಎಕ್ಸ್ಟ್ರಾ ತಗೊಂಡಲ್ಲಿ ಇದು ಕವರ್ ಮಾಡಿದೆ ಇಲ್ಲಿ. ಓಕೆ, ಅರ್ಥ ಆಯ್ತಲ್ಲ. ಇವಾಗ ಇದು 9 ಬಂದ್ಬಿಡುತ್ತೆ. ಇವಾಗ ಇದು ಡೌನ್ಗೆ ನನಗೆ 4 ಇಂಚಿಗೆ ಒಂದು ಮಾರ್ಕ್ ಆಗ್ತಾ ಇದ್ದೀನಿ. ಅಂದ್ರೆ ಇದು ಬಿಟ್ಟು 4 ಇಂಚಿಗೆ ಹಿಡ್ಕೊಂಡ್ರೆ 4.5 ಬರುತ್ತೆ.
ಈ ತರ. ಆಮೇಲೆ ಇಲ್ಲಿ ಫುಲ್ ನೆಕ್, ಟೋಟಲ್ ನೆಕ್ 10 ಇಂಚಿಗೆ ಅಂದ್ರೆ 10ವರೆಗೆ ಒಂದು ಮಾರ್ಕ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಟೋಟಲ್ ನೆಕ್ ನನ್ಗೆ 10 ಇಂಚು ಹಿಡಿಬೇಕು. ಸೊ ಇಲ್ಲಿಗೆ ಇದು ಬಿಟ್ಟಿದ್ದೀನಲ್ಲ, ಇದು 10 ಇಂಚು ನೆಕ್ ತಗೊಂಡಿದ್ದೀನಿ. ಇದು ಇರ್ಲಿ. ಇವಾಗ ಇದನ್ನ ನೆಕ್ ಆಮೇಲೆ ಮಾಡೋಣ. ಇದು ಫಸ್ಟ್ ಇದು ಡಾಟ್ಸ್ ನೋಡ್ಕೊಳ್ಳೋಣ. ಈ ಡಾಟ್ಸ್ ಎಷ್ಟಿದೆ, ಇಲ್ಲಿಗೆ 9ವರೆ ಇದೆ ಅಲ್ಲ, ಇಲ್ಲಿಂದ ಈ ತರ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು 4 ಇಂಚಿಗೆ ಮಾರ್ಕ್ ಹಾಕೋಣ. ಇದು ಡಾಟ್, ಇದು ಅದು ಬ್ಯಾಕ್ ಸೈಡ್ ಡಾಟ್. ಇವಾಗ ಹಾರ್ಮೋಲ್, ಇದು ಬ್ಯಾಕ್ ನೆಕ್. ಇವಾಗ ಇದರಲ್ಲಿ ನಾವು ಇಲ್ಲಿಗೆ ಬಂತಲ್ಲ, ಇಲ್ಲಿಂದ ಇದನ್ನ ಬೋಟ್ ಶೇಪ್ ಅಲ್ಲೇ ತಗೋಬೇಕು. ಫುಲ್ ರೌಂಡ್ ಬರಕ್ ಹೋಗ್ಬಾರ್ದು. ಇವಾಗ ಈ ಕಾರ್ನರ್ ಇದೆಯಲ್ಲ, ಇಲ್ಲಿ ಒಂದು ಅರ್ಧ ಇಂಚು ಮಾರ್ಜಿನ್ ಇಟ್ಕೋಬೇಕು. ನೀವು ಇಟ್ಕೊಂಡು ಇದನ್ನ ಇಲ್ಲಿ ಮೂಲಿಗೆ ಒಂದು ರೌಂಡ್ ಶೇಪ್ ಬೇಕಾದ್ರೆ ಈ ತರ ಮಾಡ್ಕೋಬೇಕು. ಅವಾಗ ಇದನ್ನ ತಂದು ಇಲ್ಲಿ ಮ್ಯಾಚ್ ಮಾಡ್ಕೋಬೇಕು. ಈ ತರ ಇಲ್ಲಿ ಒಂದು ಅರ್ಧ, ಈ ಮಧ್ಯದಲ್ಲಿ ಅರ್ಧ ಇಂಚು ಗ್ಯಾಪ್ ಇರಬೇಕು. ಫುಲ್ ಕೋನ ತರಬಾರ್ದು. ಇದು ಅರ್ಧ ಇಂಚು ಗ್ಯಾಪ್ ಇಟ್ಕೊಂಡು ಇದು ಮಾಡ್ಬೇಕು. ಇವಾಗ ಇದನ್ನ ಕಟಿಂಗ್ ಮಾಡೋಣ. ಇದು ಬ್ಯಾಕ್ ಹುಕ್ಸು. ಈಗ ನೋಡ್ರಿ ರೌಂಡ್ ಹೆಂಗ್ ಬಂತು. ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಬೇಕು ಅವ್ರಿಗೆ, ಇಷ್ಟೇ ಬೇಕು ನೋಡ್ರಿ. ಬಂತಲ್ಲ ಶೇಪು. ಇದಾಯ್ತು ಬ್ಯಾಕ್ ಪಾರ್ಟ್. ಈಗ ಫ್ರಂಟ್ ಪಾರ್ಟ್ಗೆ ಹೋಗೋಣ. ಇದು ಕ್ಲೋಸ್ ನಮ್ ಸೈಡ್ ಬರ್ಬೇಕು, ಓಪನ್ ಆಪೋಸಿಟ್ ಅಲ್ಲಿ ಹೋಗ್ಬೇಕು. ಇದರಲ್ಲಿ ಒಂದು ಪೀಸ್ ಎತ್ಕೊಂಡಿದ್ದೀನಿ ನಾನು. ಇದು ಸೇಮ್ ಈ ತರ ಇಟ್ಕೊಂಡು ಕರೆಕ್ಟ್ ಆಗಿ ಸೆಟ್ ಮಾಡ್ಕೋಬೇಕು. ನಮ್ಗೆ ಎಲ್ಲಿ ಜಾಸ್ತಿ ಬೇಕು, ಮಿಡಿಲ್ ಚೆಸ್ಟ್ ಅಲ್ಲಿ ಜಾಸ್ತಿ ಬೇಕು, ಅದನ್ನ ನೆನ್ಪಿಟ್ಕೋಬೇಕು ನಾವು. ಇವಾಗ ಸೇಮ್ ಮಾರ್ಕಿಂಗ್, ಇಲ್ಲಿಂದ ಸೇಮ್ ಮಾರ್ಕಿಂಗ್ ಒಂದ್ಸಲ ಡ್ರಾಯಿಂಗ್ ಹಾಕೋಣ. ಇವಾಗ ಇಲ್ಲಿಂದ ನಮ್ಗೆ ಮಿಡಿಲ್ ಚೆಸ್ಟಿಗೆ ಒಂದು 11 ಇಂಚಿಗೆ 12 ಇಂಚಿಗೆ ಅನ್ಕೊಳ್ಳಿ. 11 ಇಂಚಿಗೆ 11ವರೆಗೆ ಪಾಯಿಂಟೆಡ್ ಇದೆ ಅವ್ರಿಗೆ. 12 ಇಂಚಿಗೆ ನಾನು ಈ ತರ ನೋಡ್ಕೊಂತೀನಿ. ಇಲ್ಲಿ ನಮ್ಗೆ ಒಂದು 2 ಇಂಚ್ ಎಕ್ಸ್ಟ್ರಾ ಇದೆಯಲ್ಲ, ಸೊ ಒಂದು ಕಾಲ ಆ ತರ ಎಕ್ಸ್ಟ್ರಾ ಇಟ್ಕೊಂಡು. ಯಾಕಂದ್ರೆ ಇಲ್ಲಿ ಸ್ಟಿಚಿಂಗ್ ಬೇಕಲ್ಲ, ನಮ್ ಮಿಡಿಲ್ ಕಟಿಂಗ್ ಆಗುತ್ತೆ, ಅಲ್ಲಿ ಕೂಡ ಸ್ಟಿಚಿಂಗ್ ಬೇಕು. ಸೊ ಅದಕ್ಕೋಸ್ಕರ ನಾನು 1.5 ಆ ತರ ಮಾರ್ಕಿಂಗ್ ಆಗ್ತಾ ಇದ್ದೀನಿ. 1.5 ಇಟ್ಕೋಬೇಕು, ಜಾಸ್ತಿ ಬೇಕಲ್ವಾ. ಇಲ್ಲಿ 1 ಇಂಚು ಇಲ್ಲ 3/4 ಇಂಚು. ಇಲ್ಲಿ ದಪ್ಪ ಇದ್ದಾಗ ಸ್ವಲ್ಪ 3/4 ಇಂಚು, ಸಣ್ಣ ಇದ್ದಾಗ ಒಂದು 1/2 ಇಂಚು ಈ ಪೋರ್ಷನ್ಗೆ. ಇದನ್ನ ತಂದು ಇಲ್ಲಿ ಮ್ಯಾಚ್ ಮಾಡೋಣ. ಇನ್ನೊಂದೇನ್ ಗೊತ್ತಾ, ಇದು ಫ್ರಂಟ್, ಈ ಫ್ರಂಟ್ ಪಾರ್ಟ್ ಇದೆಯಲ್ಲ, ಇಲ್ಲಿ ಒಂದು ಅರ್ಧ ಇಂಚು ಡೌನ್ ಮಾಡ್ಕೋಬೇಕು. ಈ ತರ ಕ್ರಾಸ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿ ಹೆಚ್ಚ ಕಡಿಮೆ ಮಾಡಬಾರ್ದು. ಇಲ್ಲಿ ಮಾತ್ರ ಒಂದು 1/2 ಇಂಚು ಡೌನ್ ಇರ್ಬೇಕು. ಈ ತರ ಇಲ್ಲಿ ಬೆಳೆಸಿದ್ವಿ ನೋಡು. ನಾವ್ 1/4 ಇಲ್ಲಿ ಬೆಳೆಸ್ಕೋಬೇಕು. ನಾವು ಇಲ್ಲಿ ಜಾಸ್ತಿ ತಗೋಬೇಕು. ಹಂಗ ಗೊತ್ತಾಗಿಲ್ಲ, ಈ ಪಾಯಿಂಟೆಡ್ ಗೊತ್ತಾಗಿಲ್ಲ ನಿಮ್ಗೆ ಅಂದ್ರೆ ಇಲ್ಲಿಂದ 1.5 ಇಂಚಿಗೆ ಅಥವಾ 2 ಇಂಚಿಗೆ ಮಾರ್ಕಿಂಗ್ ಹಾಕೊಂಡು ಇಲ್ಲಿ ಬೆಳೆಸ್ಕೋಬಹುದು. ನೀವು ಇಲ್ಲಿ ಜಾಸ್ತಿ ತಗೋಬೇಕು, ಕಂಪಲ್ಸರಿ ತಗೊಳ್ಳೇಬೇಕು ಇಲ್ಲಿ. ಯಾಕಂದ್ರೆ ಮಿಡಿಲ್ ಚೆಸ್ಟ್ ಇಲ್ಲಾಂದ್ರೆ ಚಿಕ್ಕದಾಗ್ಬಿಡುತ್ತೆ. ಸರಿನಾ? ಇವಾಗ ಇದು ಬೋಟ್ ನೆಕ್ ಅಲ್ವಾ, ಫ್ರಂಟ್ ನೆಕ್ ಕೂಡ ಸೇಮ್ ಬೋಟ್ ನೆಕ್ ಇಷ್ಟೇ ಇದೆ 4 ಇಂಚಿಗೆ. ಸ್ವಲ್ಪ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಳ್ಳೋಣ ನಾವು. ಫಸ್ಟ್ ಇದನ್ನ ಒಂದ್ಸರಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಜಾಸ್ತಿ ತಗೋಬೇಕಂತ ಹೇಳಿದ್ನಲ್ಲ, 1/2 ಇಂಚು ಇಲ್ಲಿ ಜಾಸ್ತಿ ಇರ್ಬೇಕು, ಇಲ್ಲಿ ಸಮವಾಗಿರ್ಬೇಕು. ಒಂದು ಅರ್ಧ ಇಂಚು ಡೌನ್ ತಗೊಂತಾ ಇದೀನಿ ಬೋಟ್ ನೆಕ್. ಯಾಕಂದ್ರೆ ಸ್ವಲ್ಪ ಫ್ರಂಟ್ ಅಲ್ಲಿ ಸ್ವಲ್ಪ ಡೌನ್ ಇರ್ಬೇಕಲ್ಲ, ಸ್ವಲ್ಪ ಒಂದು ಅರ್ಧ ಇಂಚು ಡೌನ್ ತಗೊಂಡಿದೀನಿ. ಇದಾದ್ಮೇಲೆ ಇದು ಎಕ್ಸ್ಟ್ರಾ ಕಟಿಂಗು ಮೇಲಿಂದ ಸ್ಟಾರ್ಟ್ ಮಾಡ್ಕೊಂಡು ಈ ತರ. ಇಲ್ಲಿ ಮಾರ್ಜಿನ್ ಎಷ್ಟು ತಗೋಬೇಕನ್ನೋದು ನಿಮ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ನಮ್ಗೆ ಎಷ್ಟು ಬೇಕು, 38ಗೆ ಬೇಕಲ್ಲ. 38 ಅಂದ್ರೆ 38ಗೆ ಒಂದು ಮಾರ್ಕಿಂಗ್ ಆಗಿ ಎಕ್ಸ್ಟ್ರಾ ಮಾಡ್ಕೊಂಡಿವಲ್ಲ ಅಲ್ಲಿ ನಾವು ಈ ತರ. ಯಾಕಂದ್ರೆ ನಿಮ್ಗೆ ಇದಕ್ ಮಾತ್ರ ಎಕ್ಸ್ಟ್ರಾ ಕಟಿಂಗ್ ಮಾತ್ರ ಇದಷ್ಟೇ. ಈ
ಫ್ರಂಟ್ ಪಾರ್ಟ್ಗೆ ಮಾತ್ರ ಇಲ್ಲಿಗೆ ತಗೋಬೇಕು, ಫುಲ್ ತಗೊಳಕ್ ಇಲ್ಲ ಅಲ್ಲಿಂದ ಈ ತರ ಇಲ್ಲಿ ತಗೊಂಡು ಇದು ಎಕ್ಸ್ಟ್ರಾ ಕಟಿಂಗ್ ಆಯ್ತು. ಇವಾಗ ಇವ್ರು ಪಾಯಿಂಟೆಡ್ ಬಂದ್ಬಿಟ್ಟು ಎಷ್ಟಿದೆ ಅಂದ್ರೆ ಫ್ರಂಟ್ 11.5 ಇದೆ, 11.5 ಇದೆ. 11.5ಗೆ ನಾವು ಒಂದು 12 ಇಂಚಿಗೆ ಮಾರ್ಜಿನ್ ಹಾಕೋಣ. ಇಲ್ಲಿ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತಲ್ಲ, ಅವಾಗ ಈ ಮಿಡಿಲ್ ಗ್ಯಾಪ್ ಅವರಿಗೆ 8 ಇಂಚ್ ಇದೆ. 8 ಅಂದ್ರೆ 4.25 ತಗೊಂತಾ ಇದ್ದೀನಿ ನಾನು, ಯಾಕಂದ್ರೆ ಇಲ್ಲಿ ಕಟಿಂಗ್ ಆಗುತ್ತಲ್ಲ, ಆ ಸ್ಟಿಚಿಂಗ್ ಪರ್ಪಸ್ ಹೋದ್ಮೇಲೆ ಅವ್ರು ಕರೆಕ್ಟ್ 4 ಇಂಚು ಬರಬೇಕು. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ, ಒಂದು 1/4 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಇವಾಗ ಇಲ್ಲಿ 3.5 ಇಡ್ತಾ ಇದ್ದೀನಿ ನಾನು. ಇದು ಆಮೇಲೆ ಇಲ್ಲಿ ಕರೆಕ್ಟ್ ಆಗಿ ಸೆಟ್ ಮಾಡ್ಕೋಬೇಕು ಈ ತರ. ಇಲ್ಲಾಂದ್ರೆ ಇಲ್ಲಿಂದ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲೊಂದು 5.5 6 ಇಂಚ್ ಇಟ್ಕೋಬೇಕು ನೀವು. ಇಲ್ಲಿಂದ ಇಲ್ಲಿ ಒಂದು 6 ಇಂಚ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಇದಾದ್ಮೇಲೆ ಇಲ್ಲಿಂದ ಈ ಪೋರ್ಷನ್ ಇದೆಯಲ್ಲ, ಇದನ್ನ 1-2 ಇಂಚಿಗೆ ಮಾರ್ಜಿನ್ ತಗೋಬೇಕು. ಮತ್ತೆ ಮೇಲೆ 1-2 ಇಂಚಿಗೆ ಸ್ಟ್ರೇಟ್ ಲೈನ್ ಹಾಕೊಂಡು ಇದನ್ನ ಲೈಟ್ ಆಗಿ ಕರ್ವ್ ತಗೋಬೇಕು ಈ ತರ. ಇದಾದ್ಮೇಲೆ ಇದು ಸ್ಟ್ರೇಟ್ ತಗೊಂಡು ನಿಧಾನವಾಗಿ ಸ್ವಲ್ಪ ಕರ್ವ್ ತಗೋಬೇಕು ಅಷ್ಟೇ. ಇದು ಒಂಚೂರು ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ತಗೋಬಾರ್ದು, ಇಷ್ಟು ಮಟ್ಟಿಗೆ ಸ್ವಲ್ಪ ಶೇಪ್ ತಗೋಬೇಕು. ಇಲ್ಲಿ ರಿಂಕಲ್ಸ್ ಬರ್ಲಾರ್ದಂಗ ನೀಟಾಗಿ ಬರುತ್ತೆ, ಸರಿನಾ? ಇದು ಇವ್ರದ್ದು ಫ್ರಂಟ್ ಪಾರ್ಟ್ ಆಯ್ತು. ಇವಾಗ ಸ್ಲೀವ್ಸ್ ತಗೊಳ್ಳೋಣ. ಇವಾಗ ಸ್ಲೀವ್ಸ್ ಗೆ 1/2 ಇಂಚ್ ಮಾರ್ಕಿಂಗ್ ಇಲ್ಲಿ ಸ್ಟಿಚಿಂಗ್ ಪರ್ಪಸ್ ಬಿಟ್ಟಿದ್ದೀನಿ. ಆಮೇಲೆ ಸ್ಲೀವ್ ಲೆಂತ್ 9 ಇಂಚ್ ಇದೆ. 9 ಇಂಚ್ ಕರೆಕ್ಟ್ ಆಗಿ 9 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು, ಆಮೇಲೆ ಸ್ಟಿಚಿಂಗ್ ಸಲುವಾಗಿ ಮತ್ತೊಂದು 1/2 ಇಂಚು ಎಕ್ಸ್ಟ್ರಾ ಮಾಡ್ಕೊಂಡಿನಿ. ಇಲ್ಲಿಂದ ಒಂದು 3ವರೆಗೆ ಒಂದು ಮಾರ್ಕಿಂಗ್ ಹಾಕ್ತಾ ಇದೀನಿ. ಈ ತರ ಒಂದ್ ಲೈನ್ ಹಾಕೋಬೇಕು, ಮತ್ತೆ ಇದೊಂಥರ ಲೈನ್ ಹಾಕ್ಬೇಕು. ಇದು 1 ಇಂಚಿಗೆ ಸ್ವಲ್ಪ ಮಾರ್ಕ್ ಹಾಕೊಂಡು, ಇಲ್ಲಿಂದ ನಮ್ಗೆ 9 ಇಂಚಿಗೆ ಬೇಕಲ್ಲ, ಈ ತರ 9 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು, ಸ್ಲೀವ್ ಲೂಸ್ ಎಷ್ಟಿದೆ ಇಲ್ಲಿ 5.5 ಅನ್ಕೊಳ್ಳಿ, 5ವರೆಗೆ ಒಂದು ಮಾರ್ಕ್ ಹಾಕ್ತಾ ಇದೀನಿ. ಈ ತರ ಎಕ್ಸ್ಟ್ರಾ ಮಾರ್ಜಿನ್. ಇವಾಗ ಇದು ನಿಮ್ಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಬರ್ತಾ ಇದೆ ಅಂದ್ರೆ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರೆ, ಹೆಚ್ಚು ಕಡಿಮೆ ಯಾಕೆ ಬರುತ್ತಪ್ಪ ಅಂದ್ರೆ ನೀವೇನ್ ಮಾಡ್ತೀರಿ, ಜಾಸ್ತಿ ಇಟ್ಕೊಂತೀರಿ, ಇದರಲ್ಲಿ ಮೇನ್ ಪೀಸ್ ಅಲ್ಲಿ ಕಡಿಮೆ ಇಟ್ಕೊಂತೀರಾ. ಅವಾಗ ಇದು ಹೆಚ್ಚು ಕಡಿಮೆ ಬಂದು, ಒಂದ್ ವೇಳೆ ಇದ್ರಲ್ಲಿ ಜಾಸ್ತಿ ಇದ್ರೆ ಅದರಲ್ಲಿ ಕಡಿಮೆ, ಅದರಲ್ಲಿ ಜಾಸ್ತಿ ಇದ್ರೆ ಕಡಿಮೆ, ಆತರ ತಪ್ಪು ಮಾಡಬಾರ್ದು. ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇದನ್ನ ನಾವು ಒಂದು 1/2 ಇಂಚ್ ಸ್ಟಿಚಿಂಗ್ ಪರ್ಪಸ್ ಎಷ್ಟು ಬಿಡ್ತೀವೋ ಅಷ್ಟು ಬಿಟ್ಕೊಂಡು, ಇದೆಯಲ್ಲ ಇದನ್ನ ನೋಡ್ಕೋಬೇಕು, ಚೆಕ್ ಮಾಡ್ಕೋಬೇಕು ನಾವು. ಇದನ್ನ ಫೋಲ್ಡ್ ಏನ್ ಮಾಡಿದ್ರೆ ಅಂದ್ರೆ ಶೋಲ್ಡರ್ ಸ್ಟಿಚಿಂಗ್ ಆಗುತ್ತಲ್ಲ, ಅದ್ರ ಸಲುವಾಗಿ ಶೋಲ್ಡರ್ ಫೋಲ್ಡ್ ಮಾಡ್ತಾ ಇದೀನಿ. ಇದನ್ನ ಇಲ್ಲಿ ಇಟ್ಕೊಂಡು ನೀಟಾಗಿ ಚೆಕ್ ಮಾಡ್ಕೋಬೇಕು. ನೀವು ನೋಡ್ರಿ, ನೀವು ಕಾಣಿಸ್ತದ ಈಗ ಇಲ್ಲಿ ಕರೆಕ್ಟ್ ಆಗಿ ಸ್ಟಿಚಿಂಗು, ಇದು ಎಕ್ಸ್ಟ್ರಾ ಮಾರ್ಜಿನ್, ಸರಿ ಆಯ್ತಾ? ಇದ್ರನೇ ಸೇಮ್ ಬರ್ಬೇಕು, ಇದ್ರಲ್ಲೂ ಸೇಮ್ ಬರ್ಬೇಕು, ಅವಾಗ ಹೆಚ್ಚು ಕಡಿಮೆ ಬರಲ್ಲ. ಒಂದು ಯಾವುದೇ ಒಂದು ಪೀಸ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ನಿಮ್ಮ ಎದುರನ್ನ ನೋಡಿದ್ನಲ್ಲ ಸೇಮ್ ಬಂದಿದೆ. ಸೊ ಅದೇ ತರ ಕಟ್ ಮಾಡ್ಕೋಬೇಕು ನೀವು ಕೂಡ. ಇದು ನೋಡ್ರಿ, ಈ ತರ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಕಟ್ ಇಟ್ಕೋಬೇಕು. ಇಲ್ಲಿ ಮಿಡಿಲ್ ಒಂದು ಕಟ್ಟು, ಮತ್ತೆ ಇಲ್ಲೊಂದು ಕಟ್ಟು. ಯಾಕಂದ್ರೆ 3 ಕಟ್ಟೆ, ಯಾಕಂದ್ರೆ ಇಲ್ಲಿಂದ ಈ ಸ್ಟಿಚಿಂಗ್ದು, ಇಲ್ಲಿ ಇದು ಫೋಲ್ಡಿಂಗ್ದು, ಇದು ಮಿಡಿಲ್ ಅಂತ ಗೊತ್ತಾಗಬೇಕು. ಆಮೇಲೆ ನೀವು ಹೊಸೊಬ್ರಾದ್ರೆ ನಿಮ್ಗೇನು ಗೊತ್ತಾಗ್ತಾ ಇಲ್ಲ, ಸ್ಟಿಚಿಂಗ್ ಹೆಂಗ್ ಹಾಕ್ಬೇಕಂತ ಗೊತ್ತಾಗಿಲ್ಲ ಅಂದ್ರೆ ಈ ತರ ವೀಲ್ ಮಾರ್ಕ್ ಇಟ್ಕೊಂಡು ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಈ ಸೈಡ್ ಕೂಡ ಮಾರ್ಕಿಂಗ್ ಬರುತ್ತೆ ನಿಮ್ಗೆ. ಅವಾಗ ಏನಾಗುತ್ತಂದ್ರೆ ನೀವು ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಈಸಿಯಾಗಿ ನೀವು ಸ್ಟಿಚಿಂಗ್ ಹಾಕೋಬಹುದು. ಇವಾಗ ಎಕ್ಸ್ಟ್ರಾ ಕಟಿಂಗ್ ನೋಡೋಣ. ಈ ತರ ಸ್ಕೇಲ್ ಇದ್ರೆ ಓಕೆ, ಇದ್ರೆ ಓಕೆ ನೋಡ್ರಿ, ಇಲ್ಲಾಂದ್ರೆ ಡೈರೆಕ್ಟ್ ಅಷ್ಟೇ ಹಾಕೋದು. ನಾನ್ ಡೈರೆಕ್ಟ್ ಎಲ್ಲರ ಬಳಿ ಇರ್ತಂತ ಗ್ಯಾರಂಟಿ ಇಲ್ಲ, ಸೊ ನಾನು ಡೈರೆಕ್ಟ್ ಆಗಿ ತೋರಿಸ್ತಾ ಇದೀನಿ. ಇದಕ್ಕೆ ಮಿಡಿಲ್ ಮಾಡ್ಕೋಬೇಕು ನಾವು. ಈ ಎರಡಕ್ಕ ಮಿಡಿಲ್ ಮಾಡ್ಕೊಂಡು ಒಂದು 1/2 ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕು ಅಲ್ಲಿ. ಇದು ತಗೊಂಡ್ ಬಂದು ಇದಕ್ಕ ಈ ತರ ಇಲ್ಲಿ ನೋಡ್ರಿ, ನಾನು ಕಟಿಂಗ್ ಮಾಡ್ತೀನಿ ಇವಾಗ. ಈ ಸ್ಕೇಲ್ ಇಟ್ಟರು ಅಷ್ಟೇ ಬರುತ್ತೆ ನೋಡ್ರಿ. ಇದೊಂದ್ ಚೂರ್ ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದೆ ಅಷ್ಟೇ, ಮಿಕ್ಕಿದೆಲ್ಲ ಸೇಮ್ ಬಂದಿದೆ. ಸ್ಕೇಲ್ ಇಟ್ಟರೆ ಅಷ್ಟೇ, ಸ್ಕೇಲ್ ಇಡಲಿಲ್ಲ ಅಂದ್ರೆ ಇದು ಸ್ವಲ್ಪ ಅಷ್ಟೇ ಒಂಚೂರು ಇಷ್ಟೇ. ಇದು ಫ್ರಂಟ್ ಅಂತ ಒಂದ್ ಇಂಟು ಮಾರ್ಕ್ ಹಾಕೋಬೇಕು, ಇದು ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಚಿಕ್ಕದಂತೂ ಕಟ್ ಇಟ್ಕೋಬೇಕು ಈ ತರ. ಇದಾದ್ಮೇಲೆ ಇದಕ್ಕೆ ಲೈನಿಂಗ್ ಕಟ್ ಮಾಡೋಣ. ಲೈನಿಂಗ್ ಕಟ್ ಮಾಡೋದು ತೋರಿಸ್ತೀನಿ ನಾನು, ಬ್ಯಾಕ್ ಸೈಡ್ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು. ಈ ತರ ಇದಕ್ಕೆ ಲೈನಿಂಗ್ ಯಾವ ತರ ಕಟ್ ಮಾಡೋದು ನೋಡ್ರಿ. ಇವಾಗ ನೋಡ್ರಿ, ಪೇಪರ್ ಕ್ಯಾನ್ವಸ್ ಈ ತರ ಇಟ್ಕೋಬೇಕು. ಇಟ್ಕೊಂಡು ಇದು
ಸೇಮ್ ತಗೊಂಡು ಕಟ್ ಮಾಡ್ಕೋಬೇಕು. ಇದು ಸೇಮ್ ಯಾವ್ದೊಂದು ಪೆನ್ ತಗೊಂಡು ಸೇಮ್ ಮಾರ್ಕಿಂಗ್ ಹಿಂಗ್ ಹಾಕೊಂಡು ನಿಧಾನವಾಗಿ ಇದಕ್ಕೆ, ಯಾಕಂದ್ರೆ ಈ ಶೇಪ್ ಅಲ್ಲಿ ನಾವು ಮತ್ತೆ ಕ್ಲಾತ್ ಅಲ್ಲಿ ಯಾವ ತಿರ್ಗಿ ಹಾಕಿದ್ರು ನೀಟಾಗಿ ಬರಲ್ಲ ಫಿನಿಶಿಂಗು. ಸೊ ಈ ತರ ಪೇಪರ್ ಕ್ಯಾನ್ವಾಸ್ ಇಟ್ಕೊಂಡ್ರೆ ನೀಟಾಗಿ ನಿಮ್ಗೆ ಸ್ಟಿಚಿಂಗ್ ಬರುತ್ತೆ, ಫಿನಿಶಿಂಗು ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ. ಈ ತರ ಇದಾಯ್ತಲ್ಲ, ಈ ತರ ತೆಗೆದು ಇದನ್ನ ಕಟ್ ಮಾಡ್ಕೋಬೇಕು. ಇವಾಗ ಇದಾದ್ಮೇಲೆ ನೀವು ಮೇನ್ ಪೀಸ್ ಮೇಲೆ, ನಾನು ಲೈನಿಂಗ್ ತೋರಿಸ್ಮೇಲೆ ಮೇನ್ ಪೀಸ್ ಮೇಲೆ ಕಟಿಂಗ್ ಮಾಡ್ಕೋಬೇಕು ಇದೇ ತರಾನೇ. ಈ ಪೇಪರ್ ಕ್ಯಾನ್ವಾಸ್ ಕೂಡ ನಿಧಾನ ಕಟ್ ಮಾಡ್ಕೋಬೇಕು ನೀಟಾಗಿ, ಮತ್ತೆ ಹೆಚ್ಚ ಕಡಿಮೆ ಮಾಡ್ಕೋದ್ರೆ ವೇಸ್ಟ್ ಆಗ್ಬಿಡುತ್ತೆ. ಸೊ ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಮತ್ತೆ 1 ಇಂಚು ಇಲ್ಲಿ ಮಾರ್ಜಿನ್ ಬಿಟ್ಕೊಂಡು ಸೇಮ್ ಶೇಪ್ ಅಲ್ಲಿ ಈ ತರ ಕಟಿಂಗ್ ಮಾಡ್ಕೋಬೇಕು. ಇದು ಇವಾಗ ಬ್ಯಾಕ್ ಓಪನ್ ಅಲ್ವಾ, ಇದು ಫುಲ್ ಕಟ್ ಮಾಡಿದ ಅಂತ ಮತ್ತೆ ಡೌಟ್ ಬರ್ಬೋದು ನಿಮ್ಗೆ. ಇದನ್ನ ಒಂದು ಪೀಸ್ ಮೇಲೆ, ಒಂದು ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡ್ಕೊಂಡ್ ಮೇಲೆ ಇಲ್ಲಿ ಓಪನ್ ಮಾಡ್ಕೋಬೇಕು. ಇಲ್ಲಿ ಅಲ್ಲಿವರೆಗೂ ಓಪನ್ ಮಾಡ್ಬಾರ್ದು, ಯಾಕಂದ್ರೆ ಓಪನ್ ಮಾಡಿದ್ರೆ ಹೆಚ್ಚ ಕಡಿಮೆ ಆಗ್ಬಿಡುತ್ತೆ, ಮತ್ತೆ ನಿಮ್ಗೆ ಕಷ್ಟ ಆಗುತ್ತೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ. ಸೊ ಇದು ಲೈನಿಂಗ್, ಒಂದು ಮೇನ್ ಲೈನಿಂಗ್ ಪೀಸ್ ತಗೊಂಡು ಇದ್ರ ಮೇಲೆ ಸ್ಟಿಚಿಂಗ್ ಇರೋಣ ಅಥವಾ ಸ್ಟಿಚಿಂಗ್ ಯಾವ್ದು ಮಾಡ್ಕೊಂತಾರ ಮಾಡ್ಕೊಂಡು ಫಿಕ್ಸ್ ಆದ್ಮೇಲೆನೆ ಇದು ಓಪನ್ ಮಾಡ್ಕೊಳ್ಳಿ. ಈ ತರ ಬ್ಯಾಕ್ ಓಪನ್ ಇದ್ದಾಗ. ಫ್ರಂಟ್ ಓಪನ್ ಅಂತೂ ನಾರ್ಮಲ್ ರೌಂಡ್ ನೆಕ್, ಸೊ ಅದು ಕೂಡ ತೋರಿಸ್ತೀನಿ. ಈ ತರ ಫೋಲ್ಡ್ ಮಾಡ್ಕೋಬೇಕು ಕ್ಯಾನ್ವಾಸ್ ನ, ಮಾಡ್ಕೊಂಡು ಫ್ರಂಟ್ ಪೀಸ್ ತಗೋಬೇಕು. ಈ ತರ ಫ್ರಂಟ್ ಪೀಸ್ ಇಟ್ಕೊಂಡು ಇಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು ಈ ಸೈಡ್, ಯಾಕಂದ್ರೆ ಸ್ವಲ್ಪ ಇಟ್ಕೋಬಾರ್ದು. ಇದು ನೋಡ್ರಿ, ಈ ತರ ಇಟ್ಕೊಂಡು ಇದಕ್ಕೊಂದು ಮಾರ್ಕಿಂಗ್ ಹಾಕೋಬೇಕು. ಈ ತರ ಮಾರ್ಕಿಂಗ್ ಹಾಕೋಬೇಕು. ಈ ತರ ಹಾಕೊಂಡ್ಮೇಲೆ ಇದು ತಗೊಂಡು ಸೀದಾ ಮತ್ತೆ ಸೇಮ್ ಮಾರ್ಕಿಂಗ್ ಮೇಲೆ ಕಟಿಂಗ್ ಮಾಡ್ಕೋಬೇಕು. ಇದನ್ನ ಫ್ರಂಟ್ ಓಪನ್ ಮಾಡಬಾರ್ದು, ಅದು ಮಾತ್ರ ಓಪನ್ ಮಾಡ್ಕೋಬೇಕು, ಯಾಕಂದ್ರೆ ಇದು ಬ್ಯಾಕ್ ಹುಕ್ಸ್ ಅಲ್ವಾ. ಸೊ ಫ್ರಂಟ್ ಕ್ಲೋಸೇ ಇರುತ್ತೆ. ಮತ್ತೆ 1 ಇಂಚ್ ಬಿಟ್ಕೊಂಡು ಈ ತರ ಮತ್ತೆ ಕಟಿಂಗ್. ಈ ಕಟಿಂಗ್ ಔಟ್ ಸೈಡ್ ಕಟಿಂಗ್ ಕೂಡ ನೀಟಾಗಿ ಬರ್ಬೇಕು, ಯಾಕಂದ್ರೆ ಹೆಮ್ಮಿಂಗ್ ಕೂಡ ನೀಟಾಗಿ ಕಾಣಿಸ್ಬೇಕು. ಸೊ ಅದು ಕೂಡ ನೀಟಾಗಿ ಬರ್ಬೇಕು. ಇದು ನಿಮ್ಗೆ ಇವಾಗ ಕ್ಲಾಸ್ 6 ಆಗಿದೆ. ಈ ಸ್ಟಿಚಿಂಗ್ ಇದೆ ಅಂತ ಏನಿಲ್ಲ, ಬೇರೆ ಸ್ಟಿಚಿಂಗ್ ಕೂಡ ನೋಡ್ತೀನಿ ಒಂದ್ ವೇಳೆ ಆದ್ರೆ ಇದನ್ನೇ ತೋರಿಸ್ತೀನಿ ಸ್ಟಿಚಿಂಗ್ ನಿಮ್ಗೆ. ಈ ತರ ಸೆಟ್ ಆಯ್ತಲ್ವಾ, ಇದೇ ತರ ಕಟಿಂಗ್ ಮಾಡ್ಕೋಬೇಕು. ಮೇನ್ ಪೀಸ್ ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನಿಮ್ಗೆ ಲೈನಿಂಗ್ ಆದ್ರೆ ಅರ್ಥ ಆಗಿದೆಯಲ್ಲ, ಮತ್ತೆ ಸ್ಟಿಚಿಂಗ್ ತೋರಿಸ್ತೀನಿ. ಅಲ್ಲಿವರೆಗೂ ಆರಾಮಾಗಿರ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಕಂಪಲ್ಸರಿ ವಿಡಿಯೋಗೊಂದು ಲೈಕ್ ಮಾಡ್ರಿ.